ಗೈಸ್, ಎಲ್ಲರಿಗೂ ಮರಳಿ ಸ್ವಾಗತ ನಮ್ಮ SBS ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೆ. ಸೊ ಇವತ್ತಿನ ಮ್ಯಾಚ್ ರಿವ್ಯೂ ಬಂದ್ಬಿಟ್ಟು ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರಿ. ಸೊ ನಿನ್ನೆ ಮ್ಯಾಚ್ ಬಗ್ಗೆ ರಿವ್ಯೂ ಮಾಡಿ. ಇವತ್ತು ಬಂದ್ಬಿಟ್ಟು ನಾವು ನಿನ್ನೆ ಮ್ಯಾಚ್ ಬಗ್ಗೆ ಪೋಸ್ಟರ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ತಂಬ್ಲೈನೇ ನೋಡಿದಿರ ನೀವು ಆಲ್ರೆಡಿ. ರಿಷಬ್ ಪಂಕ್ತಿಗೆ ಕೂರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಯಾಕಪ್ಪ ಹೇಳ್ತಾ ಇದೀವಿ ಅಂದ್ರೆ, 7 ಮ್ಯಾಚ್ ಆಡಿದ್ದಾರೆ ಇವರು. ಬನ್ನಿ ರಿಷಬ್ ಪಂತ್ ಸ್ಟಾರ್ಟ್ಸ್ ಏನಿದೆ ಚೆಕ್ ಮಾಡ್ಕೊಂಡ್ ಬಂದ್ಬಿಡೋಣ. ಇವರು ಫಸ್ಟ್ ಮ್ಯಾಚ್ ಅಲ್ಲಿ ಅಗೇನ್ಸ್ಟ್ ಡೆಲ್ಲಿ ಹೊಡಿತಾರೆ. 9 ಬಾಲ್ಗೆ 7 ರನ್. 7ರಿಂದ ಸ್ಟಾರ್ಟ್ ಆಯ್ತು ಅಂದ್ರೆ 7 ಎಲ್ಲರಿಗೂ ಲಕ್ಕಿ ನಂಬರ್ ಅಲ್ಲ. ಅವಾಗ್ಲೇ ಅನ್ಕೊಂಬಿಡಿ ಈ ಸೀಸನ್ ಇವ್ರದಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನಾನ್ ನಿನ್ನೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಇವ್ರ ಮೇಲೆ, ಇವತ್ತು ಸೆಂಚುರಿ ಬಂದೇ ಬರುತ್ತೆ ಇವ್ರ ಬ್ಯಾಟಿಂದ ಅಂತೇಳಿ. ಬಟ್ ಬಂದದ್ದು ಮಾತ್ರ ದೊಡ್ಡ ಸೆಂಚುರಿನೇ, ಅದು ಗೊತ್ತಲ್ಲ ನಿಮ್ಗೆ. ಸೆಂಚುರಿ 2-0 ಇರ್ತವೆ, ಇವ್ರದ್ದು 1-0 ಕಡಿಮೆ. ಮತ್ತೆ 1 ನಂಬರ್ ಬೇಡ, 1ಕ್ಕೆ ವ್ಯಾಲ್ಯೂ ಇರಲ್ಲ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು 0ನ ಸುತ್ತಿದ್ರು. ಮತ್ತೆ ಸೆಕೆಂಡ್ ಮ್ಯಾಚ್ ಅಲ್ಲಿ ಇವರು ಸನ್ ರೈಸರ್ಸ್ ಹತ್ರ ಅಬ್ಬರಿಸಿ ಹೊಡೆದ್ರು. 50 ಬಾಲ್ಗೆ 68 ರನ್. ಅದೇ ಹೈಯೆಸ್ಟ್ ಈ ಸೀಸನ್ ಅಲ್ಲಿ ಇವ್ರು ಹೊಡೆದದ್ದು. ಇನ್ನು ಮುಂದೆ ಹೊಡಿತಾರೋ ಇಲ್ವೋ ಕಾದ್ ನೋಡ್ಬೇಕು. ಮತ್ತೆ 3ನೇ ಮ್ಯಾಚ್ ಅಲ್ಲಿ ವರ್ಸಸ್ KKR ಹೊಡಿತಾರೆ. 9 ಬಾಲ್ಗೆ 10 ರನ್. ನೆಕ್ಸ್ಟ್ ಮತ್ತೆ ಅಗೇನೆಸ್ಟ್ ಗುಜರಾತ್ ಟೈಟನ್ಸ್ 11 ಬಾಲ್ಗೆ ಹೊಡಿತಾರೆ, 18 ರನ್. ಮತ್ತೆ RCB ವಿರುದ್ಧ ಗೊತ್ತಲ್ಲ, 6 ಬಾಲ್ಗೆ 1 ರನ್ ಇವ್ರು ಹೊಡೆದದ್ದು. ಸೊ ನಿನ್ನೆದಂತೂ ಗೊತ್ತೇ ಇದೆ. ಸೊ ರಿಷಬ್ ಪಂತ್ ಅವ್ರು ಏನು ಹೇಗೆ ಅಂತ ಹೇಳ್ಬಿಟ್ಟು ನಾವೆಲ್ಲ ನೋಡಿದೀವಿ ಅವ್ರ ಮುಂಚೆ. ಮತ್ತೆ ಅದರ ತರ ಫಾರ್ಮ್ ಅವ್ರಿಗೆ ಬರ್ಬೇಕು. ಸೊ ಯಾರೆಲ್ಲ ರಿಷಬ್ ಪಂತ್ ಫ್ಯಾನ್ಸ್ ಇದ್ದೀರಾ ಅಂತ ಹೇಳ್ಬಿಟ್ಟು ಲೈಕ್, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ RCB ಫ್ಯಾನ್ಸ್ ನಿಮಗೋಸ್ಕರ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸ್ವಲ್ಪ ಹೆಚ್ಚು ಬೆಳೆಸಿ ನಮ್ಮ ಅಂತ ಕೇಳ್ಕೊತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ಮ್ಯಾಚ್ ಜೊತೆ. ಬಾಯ್ ಬಾಯ್.